ನಮಸ್ಕಾರ ಸ್ನೇಹಿತರೆ. ನಾನು ಇಂದಿನಿಂದನೂ ಹೇಳ್ತಾ ಇದ್ದೆ 2024ರ ಚುನಾವಣೆ ಬಹಳ ಮುಖ್ಯ ಅಂತ. ಅದು ಸಿದ್ದರಾಮಯ್ಯನವರ ಪಾಲಿಗಂತೂ ಇನ್ನೂ ಮುಖ್ಯ. ಈ ಹಿಂದೆ ಗುಬ್ಬಿ ಶಾಸಕರು ಸಹ ಇದನ್ನ ಬಹಿರಂಗವಾಗಿ ಹೇಳಿದ್ರು. ಈ ಬಾರಿ ಕಾಂಗ್ರೆಸ್ ಏನಾದ್ರು ಜಾಸ್ತಿ ಸೀಟ್ಗಳನ್ನ ಗೆಲ್ಲದೆ ಹೋದ್ರೆ ಸಿಎಂ ಸ್ಥಾನಕ್ಕೆ ಕುತ್ತಿದೆ ಅಂತ. ಡಿ ಕೆ ಶಿವಕುಮಾರ್ ಅವರಂತೂ ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ 8 ಜನ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸಿದ್ದೇನೆ ಅನ್ನುವ ಮೂಲಕ ಸಿಎಂ ಸೀಟ್ ಮೇಲೆ 2.5 ವರ್ಷಕ್ಕಿಂತ ಮುಂಚೆನೆ ಟವಲ್ ಹಾಕಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಮತ್ತೊಂದು ಬಾಂಬ್ನ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿ ಸಚಿವರೇ ಸಿಡಿಸಿದ್ದಾರೆ. ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರಿಗೆ ಎಲೆಕ್ಷನ್ ಆದ್ಮೇಲೆ ಕುರ್ಚಿಗೆ ಕಂಟಕ ಇದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಮೂಡೋದಕ್ಕೆ ಸ್ಟಾರ್ಟ್ ಆಗಿದೆ. ಬಹಿರಂಗ ಸಭೆನಲ್ಲೇ ಸಿದ್ದರಾಮಯ್ಯ ಅವರ ಸಂಪುಟದ ಸಹೋದ್ಯೋಗಿ ಸಚಿವರು ಈ ಬಾಂಬ್ ಸಿಡಿಸಿರೋದು. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೌದು ಸ್ನೇಹಿತರೆ, 2024ರ ಚುನಾವಣೆ ಹಲವು ತಲೆದಂಡಗಳಿಗೆ ಕಾರಣ ಆಗಲಿದೆ. ನಮ್ಮ ಅಭ್ಯರ್ಥಿಗಳೇನಾದ್ರೂ ಈ ಬಾರಿ ಸೋತ್ರೆ ಸಿಎಂ ಸ್ಥಾನಕ್ಕೆ ಕಂಟಕ ಎದುರಾಗುತ್ತೆ. ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಸಚಿವ ಬೈರತಿಹಳ್ಳಿ ಸುರೇಶ್ ಅವರು. ಈ ಹೇಳಿಕೆ ಕೊಟ್ಟಿರೋದು ಕುರುಬ ಸಮುದಾಯದ ಮುಖಂಡರ ಸಭೆನಲ್ಲಿ. ಕುರುಬ ಸಮುದಾಯ ಈಗ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ. ಸಂಕಷ್ಟ ಬಂದಿದೆ, ಕುರ್ಚಿಗೆ ಕಂಟಕ ಇದೆ. ಹಾಗಾಗಿ ಕುರುಬ ಸಮುದಾಯದ ಎಲ್ಲ ನಾಯಕರುಗಳು ಮತ್ತು ಕುರುಬ ಸಮುದಾಯ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕಾಗಿದೆ. ಸಿದ್ದರಾಮಯ್ಯ ಅವರ ಕೈನ ಬಲಪಡಿಸಬೇಕಾಗಿದೆ. ಬೇರೆ ಅಭ್ಯರ್ಥಿ ಗೆದ್ದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಇದೆ. ಇದನ್ನ ಸ್ವತಃ ಹೇಳಿರೋದು ಬೈರತಿ ಸುರೇಶ್ ಅವರು. ಕೋಲಾರದ ಹಾಲಿಸ್ಟಾರ್ ಭವನದಲ್ಲಿ ಏರ್ಪಡಿಸಿದ್ದ ಕುರುಬ ಸಮುದಾಯದ ಮೀಟಿಂಗ್ ನಲ್ಲಿ ಈ ಮಾತುಗಳನ್ನು ಆಡಿದ್ದಾರೆ. ಬೈರತಿ ಸುರೇಶ್ ಅವರು ಸ್ವತಃ ಸಿದ್ದರಾಮಯ್ಯ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಬೇರೆ ಅಭ್ಯರ್ಥಿ ಏನಾದ್ರೂ ಗೆದ್ದು ಬಿಟ್ರೆ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಇದೆ. ನೀವೇ ಅವರನ್ನು ಕಾಪಾಡುವಂತ ಕೆಲಸ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಬೈರತಿ ಸುರೇಶ್. ಈ ಬಾರಿ ಕ್ಷೇತ್ರದಿಂದ ಗೌತಮ್ ಅವರನ್ನು ಗೆಲ್ಲಿಸಬೇಕು. ನೀವು ಮನಸ್ಸು ಮಾಡಿ ಗೆಲ್ಲಿಸಲೇಬೇಕು. ಬೇರೆ ಅಭ್ಯರ್ಥಿ ಏನಾದ್ರೂ ಗೆದ್ರೆ ಅದು ಸಿದ್ದರಾಮಯ್ಯ ಅವರ ಸೋಲಾಗುತ್ತೆ, ಅವರ ಕುರ್ಚಿಯಿಂದ ಇಳಿಯಲೇಬೇಕಾಗುತ್ತೆ ಅನ್ನುವಂತ ಸ್ಪಷ್ಟ ಮಾತುಗಳನ್ನು ಬೈರತಿ ಸುರೇಶ್ ಅವರು ಆಡಿದ್ದಾರೆ. ರಣತಂತ್ರ ಎಣೆಯೋದಕ್ಕಾಗಿ ಕೋಲಾರದಲ್ಲಿ ಕುರುಬ ಸಮುದಾಯದ ಮೀಟಿಂಗ್ ನ ಅರೇಂಜ್ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಇಡೀ ಕುರುಬ ಸಮುದಾಯಕ್ಕೆ ಮೆಸೇಜ್ ಪಾಸ್ ಮಾಡುವಂತ ಪ್ರಯತ್ನನ ಬೈರತಿ ಸುರೇಶ್ ಅವರು ಮಾಡಿದ್ದಾರೆ. ಈಗಾಗಲೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈಗ ಮತ್ತೆ 5 ವರ್ಷಗಳು ಸಂಪೂರ್ಣ ಮಾಡಬೇಕು ಅಂದ್ರೆ ಅವರ ಕೈಯನ್ನು ಈ ಬಾರಿ ಬಲಪಡಿಸಲೇಬೇಕು. ಆಗ ಮಾತ್ರ ನಮ್ಮ ಸಮುದಾಯದ ನಾಯಕರಾಗಿರೋ ಸಿದ್ದರಾಮಯ್ಯನವರು ಮುಂದುವರಿಯೋದಿಕ್ಕೆ ಸಾಧ್ಯ. ಸ್ನೇಹಿತರೆ, ನಿಜಕ್ಕೂ ಇದರ ಹಿಂದೆ ಸಿದ್ದರಾಮಯ್ಯನವರು ಇದಾರಾ ಅನ್ನುವ ಶಂಕೆಗಳು ಮೂಡೋದಂತೂ ಸಹಜ. ಯಾಕೆ ಅಂದ್ರೆ ಕುರುಬ ಸಮುದಾಯದ ಕನ್ಸಾಲಿಡೇಟ್ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಯಾವ ಒಂದು ಓಟು ಸಹ ಕುರುಬ ಸಮುದಾಯದ್ದು ಪರ್ಟಿಕ್ಯುಲರ್ ಆಗಿ ಬೇರೆ ಪಕ್ಷಗಳಿಗೆ ಹೋಗದಂತೆ ತಡೆಯುವುದು ಇದರ ಹಿಂದೆ ಇರ್ತಕ್ಕಂಥ ತಂತ್ರ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಬಂದು ಇನ್ನು ಕೇವಲ ಒಂದೇ 1 ವರ್ಷ ಕಳೆದಿದೆ ಅಷ್ಟೇ. ಆಗ್ಲೇ ಸಿಎಂ ಬದಲಾವಣೆಯ ಕೂಗು ಮುನ್ನೆಲೆಗೆ ಬಂತ. ಸಿಎಂ ಸಿದ್ದರಾಮಯ್ಯನವರು ಸಹ ಈ ಎಲ್ಲ ಹೇಳಿಕೆಗಳ ಬಗ್ಗೆ ಈ ಹಿಂದೆ ಸಹ ಕೂಗು ಎದ್ದಿತ್ತು. ಅವೆಲ್ಲವನ್ನು ಸಿಎಂ ಸಿದ್ದರಾಮಯ್ಯನವರು ಅಲ್ಲಗಳೆದಿದ್ರು. 5 ವರ್ಷ ನಾನೇ ಇರ್ತೀನಿ, ನಾನೇ ಕಂಟಿನ್ಯೂ ಆಗ್ತೀನಿ ಅಂತ ಹೇಳಿದ್ರು. ಮೊನ್ನೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಸಹ ಸಿಎಂ ಬದಲಾವಣೆ ಸುಳಿವನ್ನು ಕೊಟ್ಟಿದ್ರು. ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜನತಾದಳದವರು ರಣತಂತ್ರ ರೂಪಿಸ್ತಾ ಇದ್ದಾರೆ. ಉರಿ ಬಿಸಿಲ ನಡುವೆನೂ ಜನರನ್ನು ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕ್ಯಾಂಪೈನ್ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಅವರು ಈ ಹಿಂದೆನೆ ಹೇಳಿದ್ರು, ಅಕಸ್ಮಾತ್ ಏನಾದ್ರು ಕಾಂಗ್ರೆಸ್ ಪಾರ್ಟಿ ಜಾಸ್ತಿ ಸೀಟ್ ಗಳನ್ನು ಗೆಲ್ಲೋದ್ರಲ್ಲಿ ವಿಫಲ ಆದರೆ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯ ಅವರನ್ನು ಉಳಿಸಿಕೊಳ್ಳುವ ಪ್ರಯತ್ನನ ನಾವು ಮಾಡಬೇಕು ಅಂತ ಹೇಳಿ ತಿಪಟೂರಿನಲ್ಲಿ ಈ ಹಿಂದೆ ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿದ್ರು. ಸ್ನೇಹಿತರೆ, ನಿಮಗೆ ನೆನಪಿರ್ಬೋದು, 135+ ಸೀಟ್ ಗೆದ್ದಂತ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡಬೇಕಾದ್ರೆ ಹಲವಾರು ವಾರಗಳನ್ನೇ ಟೈಮ್ ತೆಗೆದುಕೊಂಡಿತ್ತು. ಅಂದ್ರೆ ಆಗ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಪಟ್ಟು ಹಿಡಿದಿದ್ರು, ನನಗೆ ಬೇಕು ಸಿಎಂ ಸ್ಥಾನ ಅಂತ. ಕಡೆಗೂ ಹೈಕಮಾಂಡ್ ಅವರು ಒಪ್ಪಿಸಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಒಪ್ಪಿಸಿ 2.5 ವರ್ಷ ಆದ ಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂತಹ ಅಲಿಖಿತ ಒಪ್ಪಂದನ ಹೈಕಮಾಂಡ್ ಲೆವೆಲ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ರು. ಆದ್ರೆ ಅದಕ್ಕೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ರೆಡಿ ಇಲ್ಲ.
ಶತಾಯ ಗತಾಯ ಮಾಡಿ ಲೋಕಸಭಾ ಚುನಾವಣೆಯ ನಂತರನೇ ನಾನು ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅನ್ನುವಂತ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಹೈಕಮಾಂಡ್ ಲೆವೆಲ್ ನಲ್ಲಿ ಭಾರಿ ಲಾಬಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಅವರು ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಟಾಸ್ಕ್ ಕೊಟ್ಬಿಟ್ಟಿದೆ. ಯಾರು ಹೆಚ್ಚು ಸೀಟುಗಳನ್ನು ಕರ್ನಾಟಕದಿಂದ ಗೆಲ್ಲಿಸಿಕೊಂಡು ಬಂದು ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡ್ತಾರೋ ಅವರು ಕುರ್ಚಿಯಲ್ಲಿ ಮುಂದುವರಿತಾರೆ. ಡಿ ಕೆ ಏನಾದ್ರೂ ತನಗೆ ವಹಿಸಿರ್ತಕ್ಕಂಥ ಬೆಂಗಳೂರು ಕ್ಷೇತ್ರ ಮತ್ತು ಮಂಡ್ಯ, ಹಾಸನ ಈ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲಿಸಿಕೊಂಡು ಬಂದಿದ್ದೇ ಆದರೆ ಟೀಕೆಗೆ ಕುರ್ಚಿ ಒಲಿಯೋದ್ರಲ್ಲಿ, ಸಿಎಂ ಕುರ್ಚಿ ಒಲಿಯೋದ್ರಲ್ಲಿ ಯಾವುದೇ ಸಂದೇಹಗಳು ಉಳಿದಿಲ್ಲ. ಈ ಎಲ್ಲದರ ಸೂಚನೆ ಸಿಕ್ಕಂತಹ ಸಿದ್ದರಾಮಯ್ಯನವರೇ ಈಗ ಭೈರತಿ ಸುರೇಶ್ ಅವರ ಬಾಯಲ್ಲಿ ಈ ರೀತಿಯ ಮಾತುಗಳನ್ನು ಆಡಿಸಿದಾರ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಸ್ನೇಹಿತರೆ, ಈ ರೀತಿಯ ಸಿಎಂ ಬದಲಾವಣೆಯ ಹೇಳಿಕೆಗಳು ವಿರೋಧ ಪಕ್ಷದವರಿಂದ ಬಂದ್ರೆ, ಬಿಜೆಪಿ ಅಥವಾ ಜೆಡಿಎಸ್ ನವರಿಂದ ಬಂದ್ರೆ ಅದಕ್ಕೆ ಯಾವುದೇ ರೀತಿಯ ಮಹತ್ವ ಇರೋದಿಲ್ಲ. ಅವರ ವಿರೋಧ ಪಕ್ಷದವರು ವಿರೋಧ ಮಾಡೋದಕ್ಕೋಸ್ಕರ ಹೇಳ್ತಾರೆ ಅಂತ ಅದನ್ನ ಯಾರು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಸ್ವತಃ ಆಡಳಿತ ಪಕ್ಷದಲ್ಲೇ ಇದ್ದಂತಹ ಸಚಿವರು ಮತ್ತು ಶಾಸಕರು ಸಿಎಂ ಬದಲಾವಣೆ ಆಗತ್ತೆ, ಜಾಸ್ತಿ ಸೀಟ್ ಗೆಲ್ಲದೆ ಇದ್ರೆ ಅನ್ನುವ ಮಾತುಗಳನ್ನ ಆಡ್ತಾರೆ ಅಂದ್ರೆ ಅದರಲ್ಲಿ ಸತ್ಯ ಇರುತ್ತೆ. ಮುಂದೆ ಆಗೋ ಅಪಾಯದ ಮುನ್ಸೂಚನೆಯಂತೂ ಅವರು ಕೊಡ್ತಾ ಇದ್ದಾರೆ ಅಂತ ನಾವೆಲ್ಲ ನಂಬಬಹುದು. ಸಹಾಯ ಸಿದ್ದರಾಮಯ್ಯ ಪರವಾಗಿರಲಿ, ಗೌತಮ್ ಅವ್ರ ಪರವಾಗಿರಲಿ, ನೀವೇನಾದ್ರೂ ಬೇರೆ ಮನ್ಸು ಮಾಡಿ ಬೇರೆ ಅಭ್ಯರ್ಥಿಯನ್ನು ಗೆದ್ಬಿಟ್ರೆ ಸಿದ್ದರಾಮಯ್ಯನವ್ರ ಸೀಟ್ಗೆ ಕಂಟಕ ಆಗ್ತದೆ. ಅದಕ್ಕೆ ನೀವೇ ಅದಕ್ಕೆ ಕೆಲಸ ಮಾಡಬೇಡಿ ಅಂತ ನಾನು ಕೇಳಿ ಸಹಾಯವನ್ನು ಕೇಳಿ ಎಲ್ಲ ಸಹಾಯವನ್ನು ಕೇಳಿ ನಾವು ಮುಗ್ರು ಅಂತ ಅವಾಗೆ ಹೇಳ್ಬಿಟ್ಟಿದ್ದೀನಿ ಫಸ್ಟೇನೆ. ಮುಗ್ರು ಅಂದ್ರೆ ಮುಗ್ರು ಅಂತಾನೆ ಅರ್ಥ. ಕರ್ನಾಟಕದಾಗ ಇದೇ ಹೇಳ್ತಾರೆ. ಅದಕ್ಕೆ ನಾವು ಆದ್ರಿಂದ ನಾನು ಇನ್ನು ಜಾಸ್ತಿ ಏನು ದಯವಿಟ್ಟು 26ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ನಿಮ್ಮ ಊರುಗಳು, ನಿಮ್ಮ ಬೀದಿಗಳು, ನಿಮ್ಮ ಕೆರೆಗಳು, ನಿಮ್ಮ ಏರಿಯಾ ಒಳಗಡೆ ಎಷ್ಟೊಂದು ನಿಮ್ಗೆ ಆಗ್ತದೋ ನಮ್ಮ ಜನಾಂಗದೊಟ್ಟಿಗೆ ನಮ್ಮ ಕುಟುಂಬ ಜನಾಂಗದ 100% ಓಟ್ ಬರಬೇಕು ಪರ್ಸೆಂಟ್ ನಾವು ಹೇಳ್ತೀನಿ. ಬೇರೆ ಯಾರು ಪಕ್ಷದಲ್ಲಿ ಯಾರ್ಯಾರು ಲೀಡರ್ ಇದ್ದಾರೋ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ನಾನು ಅವ್ರ ಜೊತೆ ಮಾತಾಡ್ಕೊಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದೀನಿ, ಅದಕ್ಕೆ ನನಗೆ ಬಿಟ್ಕೊಡ್ರಿ. ಆದರೆ ಈ ಸದ್ಯ ಒಮ್ಮತವಾಗಿ ನಮ್ಮ ಇಡೀ ಜನಾಂಗ ಕಾಂಗ್ರೆಸ್ ಪಾರ್ಟಿ ಪರವಾಗಿರ್ಬೇಕು, ಗೌತಮ್ ಪರವಾಗಿರ್ಬೇಕು. ನೀವು ಓಟ್ ಹಾಕೋದು ಗೌತಮ್ಗೆ, ಅದ್ರ ಜೊತೆಯಲ್ಲೇ ಸಿದ್ದರಾಮಯ್ಯ ನಾಯಕತ್ವ. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ನಿಜಕ್ಕೂ ಸಿಎಂ ಬದಲಾವಣೆ ಆಗ್ತಾರಾ ಅಥವಾ ಇದು ಬರೀ ಕುರುಬ ಸಮುದಾಯದ ಮತಗಳನ್ನು ಕ್ರೋಢೀಕರಿಸಿ ಕಾಂಗ್ರೆಸ್ಗೆ ಹೋಲ್ಸೇಲ್ ಆಗಿ ಪಡೆದುಕೊಳ್ಳುವುದರ ಹಿಂದೆ ಇರ್ತಕ್ಕಂಥ ತಂತ್ರನ, ಅಥವಾ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ದುಸ್ವಪ್ನವಾಗಿ ಕಾಡ್ತಾ ಇದ್ದಾರಾ, ಕುರ್ಚಿಗೆ ಕಂಟಕ ತಂದೊಡ್ಡಿದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.